ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ತರಗತಿಯಲ್ಲಿ ಕ್ಲಾಸ್ 12 ಫಿಸಿಕ್ಸ್ ಸೆಕೆಂಡ್ ಚಾಪ್ಟರ್ ನೋಡ್ರಿ. ಏನಿದೆ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತಕ್ಕಂಥ ಒಂದು ಚಾಪ್ಟ್ರಲ್ಲಿಂದು ಎಷ್ಟು ಮಾರ್ಕಿಗೆ ಬರ್ತಾವಪ್ಪ ನಿಮಗೆ ಎನ್ಯುವಲ್ ಎಕ್ಸಾಮಿಗೆ ಅಂತಂದರೆ 11 ಮಾರ್ಕಿಗೆ ಬರ್ತಾವೆ ನೋಡ್ರಿ. 11 ಮಾರ್ಕಿಗೆ ಬರ್ತಾವೆ. ಕ್ವಶನ್ ಏನೇನು ಕೇಳ್ಬೋದು ಇದರಲ್ಲಿ? ಒಂದು MCQ ಕೇಳ್ತಾನೆ, 2 ಮಾರ್ಕಿಂದ ಒಂದು ನ್ಯೂಮರಿಕಲ್ ಇದ್ದಿರ್ತದೆ ನೋಡ್ರಿ, 3 ಮಾರ್ಕಿಂದ ಒಂದು ಕ್ವಶನ್ ಇದ್ದಿರ್ತದೆ ಶಾರ್ಟ್ ಆನ್ಸರ್ ಟೈಪ್, ಆಮೇಲೆ 5 ಮಾರ್ಕಿಂದ ಒಂದು ಲಾಂಗ್ ಆನ್ಸರ್ ಟೈಪ್ ಇದ್ದಿರ್ತದೆ ರೀ. ಓಕೆನಾ? ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಬರ್ತಾವೆ ನಿಮಗೆ? 11 ಮಾರ್ಕ್ಸ್ ಬರ್ತಾವೆ. ಕರೆಕ್ಟ್. ಸೊ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಫಸ್ಟ್ ಚಾಪ್ಟರ್ನ ಹೇಳ್ಕೊಟ್ಟಿದ್ದೀನಿ, ಮತ್ತು 9th 10th ಚಾಪ್ಟರ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ನೋಡ್ರಿ. ಓಕೆ. ಸೊ ತಾವೇನಾದರೂ ನೋಡಿದಿರ ಅಂತಂದರೆ ನೋಡಿ, ಅವು ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳದಾವ, ನೀಟಾಗಿ ಒಂದು ಕಡೆ ಬರ್ದು ಪ್ರಾಕ್ಟೀಸ್ ಮಾಡಿರಿ. ಓಕೆ. ಸೊ ಅದಷ್ಟೇ ಅಲ್ಲದೆ ನಾನು ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನು ಹೇಳಿದ್ದೀನಿ ನೋಡ್ರಿ. ಓಕೆ, ಅವುಗಳನ್ನು ಸಹ ತಾವು ಪ್ರಾಕ್ಟೀಸ್ ಮಾಡ್ಬೋದು. ರೈಟ್. ನೋಡಿರಿ, ಇವಾಗ MCQ ಕ್ವಶನ್ಸ್ಗಳು ನಾನು ಪ್ರಿಪೇರ್ ಮಾಡಿಲ್ಲ, ಬಟ್ ಇದು ಏನದ 1 ಮಾರ್ಕಿನ ಕ್ವಶನ್ಸ್ ಪ್ರಿವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ ಅದಾವ. ಏನಿದೆ ನೋಡಿರಿ, ಫಸ್ಟ್ ಕ್ವಶನ್, ವಾಟ್ ಈಸ್ ಆನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ. ಓಕೆ. ಸೆಕೆಂಡ್ ಒನ್, ವಾಟ್ ಈಸ್ ಕೆಪಾಸಿಟರ್. ಥರ್ಡ್ ಒನ್, ರೈಟ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕೆಪಾಸಿಟೆನ್ಸ್. ಫೋರ್ತ್ ಒನ್, ಡಿಫೈನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಇನ್ ಟರ್ಮ್ಸ್ ಆಫ್ ಕೆಪಾಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ. ಬಟ್ ಇಲ್ಲಿ ನಿಮಗೆ ಡಿಲೀಟೆಡ್ ಪೋರ್ಷನ್ ನೋಡಿ ಹೇಳ್ಕೊಡ್ತೀನಿ. ಪೇಜ್ ನಂಬರ್ 81 ಡಿಲೀಟ್ ಆಗಿದೆ, 87 to 92 ಡಿಲೀಟ್ ಆಗಿದೆ ನೋಡ್ರಿ. ಏನಿದಪ್ಪ ಟಾಪಿಕ್ ಅಂದರೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಇದು ಡಿಲೀಟ್ ಆಗಿದೆ ನೋಡ್ರಿ. ಓಕೆ. ಮತ್ತು ಎಕ್ಸಸೈಸಲ್ಲಿ ಹೇಳಬೇಕು ಅಂದರೆ 2.1 to 2.36, ಪೇಜ್ ನಂಬರ್ 81, 87 to 92, ಮತ್ತು ಎಕ್ಸಸೈಸ್ 2.1 to 2.36 ತನಕ ಡಿಲೀಟ್ ಆಗಿದೆ. ಓಕೆ. ಇದರಲ್ಲಿ ಇದು ಯಾವುದಾದ್ರೂ ಡಿಲೀಟ್ ಆಗಿತ್ತು ಅಂದರೆ ಇದನ್ನು ಓದಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡಿರಿ, ಇವಾಗ MCQ ಅಂತ ನಿಮ್ಮ ಕಾಲೇಜಲ್ಲಿ ಹೇಳ್ತಾರೆ, ಅದನ್ನೇ ಪ್ರಾಕ್ಟೀಸ್ ಮಾಡಿರಿ, ಅಥವಾ ಈ ಚಾಪ್ಟರ್ಲಿಂದ ಸಿಂಪಲ್ ಟಾಪಿಕ್ಸ್ಗಳನ್ನು ಅರ್ಥ ಮಾಡ್ಕೊಳ್ರಿ. ಇವಾಗ 2 ಮಾರ್ಕಿನ ಕ್ವಶನ್ಸ್ಗಳು. ಸರ್ 2 ಮಾರ್ಕಿಂದು ಈ ಥರ ಲಾಂಗ್ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇರಂಗಿಲ್ಲ ರೀ ಅಂತ ಅನ್ಬೇಡ್ರಿ. ಯಾಕಂದರೆ ಇವೇ ನಿಮಗೆ 3 ಮಾರ್ಕಿಗೆ ಕೇಳ್ಬೋದು, ಅಥವಾ 5 ಮಾರ್ಕ್ ಏನು ಮಾಡ್ತಾನೆ, ಅಥವಾ ಸ್ಪ್ಲಿಟ್ ಮಾಡ್ತಾನೆ ರೀ, 3+2 ಮಾಡ್ತಾನೆ. ಆ ಮೂಮೆಂಟಲ್ಲಿ ಇವು 2 ಮಾರ್ಕಿನ ಕ್ವಶನ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾವೆ ರೀ. ಹಾಗಾಗಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಫಸ್ಟ್ ಕ್ವಶನ್ ನೋಡಿರಿ, ಎಸ್ಟಾಬ್ಲಿಷ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಓಕೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿರಿ, ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಇದು ಮಾರ್ಚ್ 2022 ಕೇಳಿರ್ತಕ್ಕಂಥ ಕ್ವಶನ್ ಅದ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ. ಫೋರ್ತ್ ಕ್ವಶನ್, ಡ್ರಾ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅದರಲ್ಲಿ ಫಾರ್ ಎ ಅಂದರೆ ಫಸ್ಟ್ ಒನ್, ಎದಕ್ಕೆ ನಾವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ಡ್ರಾ ಮಾಡಬೇಕಂದ್ರೆ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಆ್ಯಂಡ್ ಬಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಅಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್ ಅಂತ. ಇದು ಮಾರ್ಚ್ 2017 ಮತ್ತು 2018 ಕೇಳಿರ್ತಕ್ಕಂಥ ಕ್ವಶನ್ ಅದ ನೋಡ್ರಿ. ಓಕೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಇದೆ, ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಹ್ಯಾಸ್ ಕೆಪಾಸಿಟೆನ್ಸ್ ಸಿ, ವಾಟ್ ವಿಲ್ ಬಿ ದ ಕೆಪಾಸಿಟೆನ್ಸ್ ಇಫ್ ಎ the distance between the plates is doubled. Second one, the space between the plates is filled with the substances dielectric constant ಅಂತ ನೋಡ್ರಿ. ಇದು ನ್ಯೂಮರಿಕಲ್ ಪ್ರಾಬ್ಲಮ್ ಅದ ನೋಡ್ರಿ. ಇವಾಗ 3 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತ. 3 ಮಾರ್ಕಿನ ಒಂದು ಕ್ವಶನ್ ನಮಗೆ ಫಿಕ್ಸ್ ಬರ್ತದೆ ನೋಡ್ರಿ. ನೋಡ್ರಿ, ಕ್ವಶನ್ ಏನದಂದರೆ ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಇದ್ರೆ ನಿಮಗೆ 5 ಮಾರ್ಕಲ್ಲೂ ಕೇಳ್ಬೋದು ನೋಡ್ರಿ. 5 ಮಾರ್ಕಲ್ಲಿ ಯಾವ ಥರ ಕೇಳ್ತಾನೆ, ಒಂದು 3 ಮಾರ್ಕಿನ ಕೇಳ್ಬೋದು, ಒಂದು 2 ಮಾರ್ಕಿನ ಕೇಳ್ಬೋದು. ಓಕೆ. ಸೊ 5 ಮಾರ್ಕಲ್ಲಿ ನಿಮಗೆ ಒಂದು 3 ಮಾರ್ಕಿನ ಬರ್ತದೆ, ಪ್ಲಸ್ 3 ಮಾರ್ಕಿಂದಲ್ಲೂ ಒಂದು 3 ಮಾರ್ಕಿನ ಬರ್ತದೆ ನೋಡ್ರಿ. ಸೆಕೆಂಡ್ ಕ್ವಶನ್ ನೋಡ್ರಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸಿಸ್ಟಮ್ ಆಫ್ 2 ಚಾರ್ಜಸ್ ಇನ್ ಆಬ್ಸೆನ್ಸ್ ಆಫ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಇದು 2014 ಮತ್ತು ಜುಲೈ 2016 ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಇದು 2019 ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದೆ.
ಓಕೆ, ನೆಕ್ಸ್ಟ್ ನೋಡ್ರಿ, ಮೆನ್ಷನ್ ದ 3 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟನ್ಸ್ ಆಫ್ ಡೈಎಲೆಕ್ಟ್ರಿಕ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ನೋಡ್ರಿ ನಿಮಗೆ ಇದು ಸಿಲೆಬಸ್ಸಲ್ಲಿ ಇದನ್ನ ಇಲ್ಲ ಅಂತ, ಯಾಕಂತಂದರೆ ಯಾವ್ದು ಡಿಲೀಟ್ ಆಗಿದೆ ನಿಮ್ಗಂತಂದರೆ ಎನರ್ಜಿ ಸ್ಟೋರ್ಡಿನ ಕೆಪಾಸಿಟರ್ ಡಿಲೀಟ್ ಆಗಿದೆ. ಹಾಗಾಗಿ ಇದನ್ನು ಒಂದು ಟೈಮ್ ಕನ್ಫರ್ಮ್ ಮಾಡ್ಕೊಳ್ರಿ ಅದಾನಿಲ್ಲ ಅಂಥೇಳಿ. ಯಾವುದು ಕ್ವಶನ್? ಎಸ್, ಕ್ವಶನ್ ನಂಬರ್ 4. ನೆಕ್ಸ್ಟ್ ನೋಡ್ರಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಎ ಚಾರ್ಜ್ಡ್ ಕೆಪಾಸಿಟರ್, ಇದು ಡಿಲೀಟ್ ಆಗಿರಬಹುದು. ಇದು ಇದ್ದಿರ್ತದೆ, ಇದು ಡಿಲೀಟ್ ಆಗಿದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, 2 ಕೆಪಾಸಿಟರ್ಸ್ ಆಫ್ ಎ ಕೆಪಾಸಿಟನ್ಸ್ C1 and C2 ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಒಪ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದ ಕಾಂಬಿನೇಷನ್ ಅಂತ. ಇದು 3 ಇಯರ್ಸ್ ಕೇಳ್ತಕ್ಕಂಥ ಕ್ವಶನ್ ಅದ ರೀ. ಸೊ ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಯಾವುದೇ ಕಾರಣಕ್ಕೆ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ 5 ಮಾರ್ಕಿನ ಒಂದು ಕ್ವಶನ್ ಕೇಳ್ತಾನೆ, ಮೇ ಬಿ ಇದೇ ಕೇಳ್ಬೋದು, ಅಥವಾ ಬೇರೆ 3 ಮಾರ್ಕಿನ ಏನು ಕ್ವಶನ್ಸ್ಗಳು ಕೇಳಿದನಲ್ವ ಅವೇನು 5 ಮಾರ್ಕಿಗೆ ಕೇಳ್ಬೋದು. ಒಂದು ಡೆಫಿನೇಷನ್ ಕೇಳ್ತಾನೆ 2 ಮಾರ್ಕಿಗೆ, ಒಂದು ಡೆರಿವೇಷನ್ ಕೇಳ್ತಾನೆ ನಿಮಗೆ. ಡಿಫೈನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಂತ. ಓಕೆ, ಸೊ ಇವು ನ್ಯೂಮರಿಕಲ್ಸ್ 5 ಮಾರ್ಕಿಗೆ ಕೇಳಿರ್ತಕ್ಕಂಥವು ರೀ. ಬಟ್ ಇವಾಗ ನಿಮಗೆ 2 ಮಾರ್ಕಿಗೆ ಇರೋದ್ರಿಂದ ನೋಡ್ರಿ ಹೆಲ್ಪ್ ಆಗ್ತಾನೆ ಆಗಂಗಿಲ್ಲ, ಯಾಕಂದರೆ ಇವಾಗ ನಿಮಗೆ ಇಲ್ಲಿ 2 ಮಾರ್ಕಿಗೆ ಅಷ್ಟೇ ಕೇಳ್ತಾ ಇದ್ದಾನೆ. ಸೊ ನೋಡ್ರಿ, ಇವಾಗ ನಿಮ್ಗೆ ಹೆಲ್ಪ್ ಆಗ್ತಾ ಆಗಂಗಿಲ್ಲ, ನಿಮಗೆ ಬಿಟ್ಟಿದ್ದು. ಒಂದು ಟೈಮ್ ನೋಡ್ಕೋರಿ, ಇಲ್ಲಾಂದರೆ ನ್ಯೂಮರಿಕಲ್ಸೇ ಬಿಟ್ಬಿಡ್ರಿ. ಇಲ್ಲಾಂದರೆ ನಿಮ್ಮ ಕಾಲೇಜಲ್ಲಿ ಏನಾದರೂ ಹೇಳಿದ್ರು ಅಂದರೆ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ನ್ಯೂಮರಿಕಲ್ಸ್. ಓಕೆ, ನೋಡಿರಿ ಇದು 5 ಮಾರ್ಕಿಂದ ದೊಡ್ಡದದ ಅಂತಂದರೆ ನಿಮಗೆ 2 ಮಾರ್ಕಿಂದ ಸಣ್ಣದು ಹಾಫ್ ಅಷ್ಟೇ ಕೇಳ್ಬೋದು, ಇದಿಷ್ಟೇ ಕೇಳ್ಬೋದು. ಇದಿಷ್ಟೇ ಕೇಳ್ಬೋದು. ನೋಡಿರಿ ನಿಮಗೆ ಬಿಟ್ಟಿದ್ದು ಎಷ್ಟು ಕೇಳ್ತಾನೆ ಅಂಥೇಳಿ. ಓಕೆನಾ? ಸೊ ಮುಂದಿನ ಒಂದು ವಿಡಿಯೋಲಿ ಏನದ, ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ನ ಹೇಳ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ತಾವು ಇಷ್ಟ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ನೆಕ್ಸ್ಟ್ ಚಾಪ್ಟ್ರಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿನ ಹೇಳ್ಕೊಡ್ತೀನಿ ಅಂತ. ಓಕೆನಾ? ರೈಟ್, ನೆಕ್ಸ್ಟ್ ವಿಡಿಯೋಲಿ.